ಉಪಚುನಾವಣೆ ನಡೀತಾ ಇತ್ತು. ಅದು ಮುಗಿಯೋ ತನಕ ಕುಮಾರಸ್ವಾಮಿ ಕೂಡ ಹೆಚ್ಚಿನದಾಗಿ ಯಾವುದೇ ರೀತಿ ತಿರುಗೇಟನ್ನು ಕೊಡುವಂಥದ್ದು, ಮಾತನಾಡುವಂಥದ್ದು ಮಾಡ್ತಿರ್ಲಿಲ್ಲ. ಕೇವಲ ತಮ್ಮ ಮಗನ ಗೆಲುವಿನತ್ತ ಗಮನವನ್ನು ಹರಿಸ್ತಾ ಇದ್ರು. ಆದರೆ ಈಗ ಉಪಚುನಾವಣೆ ಆಗೋ ತನಕ ಎಲ್ಲ ಕೇಳಿಸ್ಕೊಂಡ್ರು. ಈಗ ಕಾಂಗ್ರೆಸ್ ನಾಯಕರ ವಿರುದ್ಧ ಎಚ್ಡಿಕೆ ಕೆಂಡಾಮಂಡಲ ಆಗ್ತಾ ಇದ್ದಾರೆ. ಉಪಚುನಾವಣೆ ಆಗೋ ತನಕ ಎಲ್ಲವನ್ನ ಕೇಳಿಸ್ಕೊಂಡಿದ್ರು ಕುಮಾರಸ್ವಾಮಿ. ಆದರೆ ಅಳೆದು ತೂಗಿ ಮಾತನಾಡ್ತಾ ಇದ್ರು ಎಲ್ಲಿ ಹೆಚ್ಚು ಕಡಿಮೆ ಆಗುತ್ತೋ ಅಂತ ಹೇಳಿ. ಆದರೆ ಈಗ ಕಾಂಗ್ರೆಸ್ ನಾಯಕರ ವಿರುದ್ಧ ಎಚ್ಡಿಕೆ ಕೆಂಡಾಮಂಡಲ ಆಗಿದ್ದಾರೆ. ಕೈ ಪಡೆಯ ಒಂದೊಂದು ಮಾತಿಗೂ ಕೆರಳಿ ಉತ್ತರವನ್ನ ಕೊಡ್ತಿದ್ದಾರೆ ಕುಮಾರಸ್ವಾಮಿ. ನನ್ನ ಮುಟ್ಟಿದ್ರೆ ಜನ ದಂಗೆ ಹೇಳ್ತಾರೆ ಅಂತ ಸಿಎಂ ಹೇಳಿದ್ರು. ಸಿದ್ದರಾಮಯ್ಯ ಮೇಲೆ ಕೂಡ ಈಗ ಕೆರಳಿದ್ದಾರೆ ಕುಮಾರಸ್ವಾಮಿ ಅವರು. ಲೂಟಿ ಹೊಡೆದವರನ್ನ ಆರಾಧಿಸಬೇಕಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಗರಂ ಆಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು, ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದು ಹೇಗೆ ಎಚ್.ಡಿ. ಕುಮಾರಸ್ವಾಮಿ ಅವರು, ಗಮನಿಸ್ತಾ ಹೋಗೋಣ. ಕೇಸನ್ನು ಹಾಕಿ ಸಿದ್ದರಾಮಯ್ಯ 14 ಸೈಟ್ಗೆ ರಾಜಕಾರಣ ಮಾಡಬೇಕಾಗಿತ್ತ. ಸುಳ್ಳು ಆಪಾದನೆಗಳನ್ನು ಮಾಡೋದು, ಸುಳ್ಳು ಕೇಸ್ಗಳನ್ನು ಹಾಕೋದು, ಇಡಿ ಉಪಯೋಗಿಸೋದು, ಗೌರ್ನರ್ ಉಪಯೋಗಿಸೋದು, ದುರುಪಯೋಗ ಮಾಡ್ಕೊಳ್ಳೋದು ಅಧಿಕಾರನ, ಇದನ್ನೆಲ್ಲ ಮಾಡಿ ಅನೇಕ ಜನಕ್ಕೆ ಹಿಂಗ್ ಮಾಡಿದ್ರು. ಎಲ್ಲಿವರೆಗೆ ಈ ರಾಜ್ಯದ ಜನರ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನಾನು ಜಗ್ಗಲೂ ಇಲ್ಲ, ನಾನು ಬಗ್ಗಲೂ ಇಲ್ಲ. ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ರು. ಅತಂತ್ರ ಈಗೇನಾಗಲ್ಲ, ಅದಕ್ಕಿನ್ನೂ ಕಾಲ ಇದೆ. ಏಕೆಂದ್ರೆ ಅವರು ಬೇರೆ ಹೇಳ್ಬಿಟ್ಟವ್ರು, ಯಾರಾದರೂ ನನ್ನನ್ನು ಮುಟ್ಟಿದ್ರೆ ಅದೇನು ಜನ ದಂಗೆ ಎದ್ದು ಬಿಡ್ತಾರಂತಲ್ಲ. ದೇಶ ಲೂಟಿ ಆದರೂ ಪರವಾಗಿಲ್ಲ, ಏನು ಬೇಕಾದರೂ ಮಾಡಿ ನಿಮ್ಮನ್ನು ಆರಾಧಿಸ್ತಾರೆ ಅಲ್ವೇ. ಏನು ಮಾಡಿದಿರಿ ಅಂತೇಳಿ ಆರಾಧಿಸ್ತಾರೆ. ವಾಲ್ಮೀಕಿ ಹಗರಣದ 87 ಕೋಟಿ ದುಡ್ಡು ಲೂಟಿ ಹೊಡೆದಿದ್ದು ಇದಕ್ಕೆ ಆರಾಧಿಸ್ಬೇಕಾ? ನಿಮ್ಮನ್ನು ಮುಟ್ಬಾರ್ದಾ? ಈಗ ಇಲ್ಲಿ ಅದು ಎಂಥದ್ದು ಕೋವಿಡ್ದು ತನಿಖೆ ಇದೆಯಲ್ಲ, ನಿಮ್ಮ ಕೆಂಪಣ್ಣನ ಆಯೋಗದ ಇನ್ನೂ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ? ಕೆಂಪಣ್ಣ ಆಯೋಗದ್ದು ವರದಿ ಕೊಟ್ಟು ಎಷ್ಟು ವರ್ಷ ಆಯಿತು? ಇನ್ನು ನಿಮ್ಮ ಸದನ ಸಮಿತಿ ಯಾವುದದು ನೈಸ್ದು, ನಿಮ್ಮ ಕಾನೂನು ಸಚಿವರು ಸದನ ಸಮಿತಿಯಲ್ಲಿ ರಿಪೋರ್ಟ್ ಕೊಟ್ಟರು, CBIಗೆ ಎನ್ಕ್ವೈರಿ ಕೊಡಿ, ಇದನ್ನು ಕೊಡಬೇಕಿದು, ಇಷ್ಟು ಹಣ ವಸೂಲಿ ಮಾಡಿ ಅಂತ ಹೇಳಿ ಕೊಟ್ಟು ಎಷ್ಟು ವರ್ಷವಾಯಿತು? ನೀವು ಈ ರಾಜ್ಯ ಉಳಿಸೋರಲ್ವೇ? ನೀವೊಬ್ಬರೇ ಉಳಿಸೋರಿಗೆ ಯಾರ ಕೈಲಿ ಉಳ್ಸೋಕ್ಕಾಗಲ್ಲ. ಎಲ್ಲ ಏನೂ ಆಗೋದಿಲ್ಲ. ಅಲ್ಟಿಮೇಟ್ಲಿ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದನ್ನು ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ ನಾವು ನೋಡ್ತಾ ಇದ್ದೀವಿ. ಹೇಳ್ತಾರೆ, ಮಾತೆತ್ತಿದ್ದಾರೆ, ಅದೇನೋ ED ಅಂತೆ, CBI ಅಂತೆ, ಮತ್ತಿನ್ಯಾವುದೋ ಕೇಂದ್ರ ಸರ್ಕಾರ ಇವರ ವಿರೋಧ ಪಕ್ಷಗಳ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅದು ಇಟ್ಕೊಂಡು ದುರುಪಯೋಗ ಅಂತಾರೆ. ನೀವು ಮಾಡ್ತಿರೋದೇನಪ್ಪ? ನೀವೇನು ಮಾಡ್ತಾಯಿದ್ದೀರಿ? ನಾನು ಒಬ್ಬ ರಾಜ್ಯಪಾಲರನ್ನ ಅವರ ಕಚೇರಿನ ಸರ್ಚ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಲೆಟರ್ ಬಂದಂಥ ಅಧಿಕಾರಿ, ಅವ್ರ ಬಗ್ಗೆ ರಾಜ್ಯಪಾಲರಿಗೆ ಅವಮಾನ ಆಗಿದ್ದ ಬಗ್ಗೆ ಚರ್ಚೆ ಮಾಡಿದ್ದು ನಾನು ನನ್ನ ಮೇಲೆ ತನಿಖೆ ಬಗ್ಗೆ ಚರ್ಚೆ ಮಾಡಿಲ್ಲ. ನನ್ನ ಮೇಲೆ ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ. 15 ವರ್ಷದಿಂದ ಮಾಡ್ತಾನೆ ಇದ್ದೀರಿ ತನಿಖೆ. ನನಗೇನು ಅದ್ರ ಬಗ್ಗೆ ಏನಿದೆ ಕಿಂಚಿತ್ತು ಭಯ ಇಲ್ಲ. ಅದನ್ನ ಇಟ್ಕೊಂಡು ನೀನು ಪೂಜೆ ಮಾಡ್ಕೊಳ್ಳಿ, ತನಿಖೆ ಮಾಡ್ಕೊಂಡು. ಅದರ ಮೇಲೂ ನನ್ನ ಮೇಲೆ ಕೇಸು. ಇವರು ಚೀಫ್ ಸೆಕ್ರೆಟರಿಗೂ ಕಂಪ್ಲೇಂಟ್ ಕೊಡ್ತಾರೆ ಅಂತ ನಮ್ಮ ವಿರೋಧ ಪಕ್ಷದ ನನ್ನ ಶಾಸಕಾಂಗ ಪಕ್ಷದ ನಾಯಕರು, ಅವ್ರ ಮೇಲೆ ಒಂದು FIR. ನಿಖಿಲ್ ಕುಮಾರಸ್ವಾಮಿ ಏನು ಹೇಳಿಕೆ ಕೊಟ್ಟರು ಅಂತ ಅವ್ರ ಮೇಲೆ ಒಂದು FIR. ನಿಮ್ಗಳ ಮೇಲೆ ಎಷ್ಟು FIR ಆಗಬೇಕು? ನಿಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಹೇಳಿಕೆಗಳು ಕೊಟ್ಟವರಲ್ಲ, 40% ರೇಟ್ಗಳು ಹಾಕಿದ್ರಲ್ಲ, ಅಧಿಕಾರಿಗಳಿಗೆ ಇಷ್ಟಿಷ್ಟೇ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ರು ಹಿಂದಿನ ಸರ್ಕಾರದಲ್ಲಿ ಅಂತ ಯಾವುದಾದ್ರು ಒಂದು ಪ್ರೂವ್ ಮಾಡಿದ್ದೀರಾ? ದೊಡ್ಡ ಅಡ್ವರ್ಟೈಸ್ಮೆಂಟೇ ಹಾಕಿದಾರಲ್ಲ ಚುನಾವಣೆಯಲ್ಲಿ. ಇನ್ನು ಸರ್ಕಾರವನ್ನ ಕೆಡವೋದಕ್ಕೆ ಒಬ್ಬೊಬ್ಬ ಶಾಸಕನಿಗೆ 50 ಕೋಟಿ ರೂಪಾಯಿಯನ್ನ ಆಫರ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಸಿದ್ದರಾಮಯ್ಯ ಮಾಡಿದ್ರು. ಸರ್ಕಾರ ಕೆಡವೋದಕ್ಕೆ ಒಬ್ಬೊಬ್ಬ ಶಾಸಕನಿಗೆ 50 ಕೋಟಿ ರೂಪಾಯಿ ಆಫರ್ ಅನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಬೈ ಎಲೆಕ್ಷನ್ ಪ್ರಚಾರದ ವೇಳೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಹೇಳಿದವರು ನಿಮ್ಮ ಪಕ್ಕದಲ್ಲಿದ್ದಾರೆ ಅಂತ ಕಾಲೆಳೆದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಈ ಸಾರಿ
ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50 ಕೋಟಿ 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ. ಎಲ್ಲಿಂದ ಬರ್ತದೆ? ಎಲ್ಲಿಂದ ಬರ್ತದೆ ಈ ದುಡ್ಡು? ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ದ? ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ? ಅಶೋಕ ಪ್ರಿಂಟ್ ಮಾಡಿದ್ದ? ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ? ಎಲ್ಲಿಂದ ಬರಬೇಕು ಈ ದುಡ್ಡು? ಲಂಚದ ಹಣ ಕೋಟಿಗಟ್ಟಲೆ ಮಾಡಿಬಿಟ್ಟಿದ್ದಾರೆ. ಅದನ್ನು ಉಪಯೋಗಿಸಿ ಒಬ್ಬೊಬ್ಬ MLAಗೆ 50 ಕೋಟಿ. ನಮ್ಮ MLAಗಳು ಯಾರು ಕೂಡ ಒಪ್ಪಲಿಲ್ಲ ಈ ಸರ್. ಅದಕ್ಕೆ ಶುರು ಮಾಡೋ ನಿರ್ಧಾರ ಮಾಡಿ ಪಶಿ ಬೆಳೆದು ಸರ್ಕಾರ ತೆಗೆದಾಕಿ ಏನಾರ ಮಾಡ್ತಾರೆ. ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ. ಬರೀ ಬಾಯಿಲಿ ಯಾತಕ್ಕೆ ಹೇಳ್ತಾ ಇದ್ದೀರಿ? 50 ಕೋಟಿ ಆಫರ್ ಇತ್ತು ಅಂತೇಳಿ ಯಾವ ಕಾರಣಕ್ಕೆ, ಯಾವ ವಿಷಯ ಡೈವರ್ಟ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀರಿ? ನಾನು ಕೇಳ್ತಕ್ಕಂಥದ್ದು ಈಗ ಈ 50 ಕೋಟಿ ಪ್ರಕರಣ ಒಂದು ಭಾಗ ಇರಲಿ, ಇದನ್ನು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಯಾರು ಮಾಡಿದ್ರು ಹೇಳಿ? ಅವ್ರಿಗೆ ಗೊತ್ತಿಲ್ವ ಯಾರು ಮಾಡಿದ್ರು ಅಂತ ಹೇಳಿ? ಜೊತೆಲ್ಲ ಇಟ್ಕೊಂಡಿದ್ದೀರಿ. ಈಗ ಚುನಾವಣೆ ನಡೆಸಿದ್ದೀರಿ, 28 ಜನ ಜೋಬಲ್ ಅವರೇ ಲಿಸ್ಟೇ ಇದೆ ನನ್ನ ಹತ್ರ, 32 ಜನ ತಯಾರು ಮಾಡಿದ್ದೀನಿ ಹೇಳ್ತಾ ಇದ್ದೀರಲ್ಲ, ಅವ್ರನ್ನ ಜೊತೆ ಇಟ್ಕೊಂಡಿದ್ದೀರಲ್ಲಪ್ಪ. ಅವ್ರು ಕೇಳಿದ್ರೆ ಎಲ್ಲ ಮಾಹಿತಿ ಕೊಡ್ಬೋದು. ಯಾರು 50 ಕೋಟಿ ಆಫರ್ ಕೊಡೋದಕ್ಕೆ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು, ಅದರಲ್ಲಿ ಪಕ್ಕದಲ್ಲೇ ಇಟ್ಕೊಂಡಿದ್ರು ಜೊತೆ ಮಾಹಿತಿ ಕೊಟ್ಟಿರ್ಬೋದು. ಅದಕ್ಕೆ ಹೇಳಿದ್ದು ತಗೊಂಬಿಡಿ ಮಾಹಿತಿನ ಯಾರ್ಯಾರು ಕೊಟ್ಟಿದ್ರು ಅಂತ. ಇದೆಲ್ಲ ಈ ರೀತಿ ಮಾತಾಡಿದ್ರೆ ಏನೋ ತಲೆ ಕೆಟ್ಟಿದೆ ಅಂತಾರೆ.